ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಪೂರ್ಣಿ ಅವರು ಹೊರಗಡೆ ಕುತ್ಕೊಂಡಾಗ ಅಲ್ಲಿಗೆ ಕಲ್ಪನಾ ಬಂದ್ಬಿಟ್ಟು ಅತಿಗೆ ಕೂಸು ಹಾಡಿ ಮಾಡಿ ಸ್ವಲ್ಪ ದುಡ್ಡು ತಗೋಬರ್ತೀನಿ ಅಂತ ಹೋಗಿದ್ದಾಳೆ ಅಂತ ಹೇಳಿದಾಗ ತಗೊಂಡ್ ಬರ್ಲೇಬೇಕಲ್ವಾ ಕಲ್ಪನಾ, ಮನೆ ತಿನ್ಸಿ ಕರೆಂಟ್ ಬಿಲ್ಲು ಮನೆ ರೆಂಟು ಸಾಲದಕ್ಕೆ ಈಗ ಇವ್ರ ಆಸ್ಪತ್ರೆ ಬಿಲ್ಲು ಎಲ್ಲಾನು ಈಗ ಅದ್ರಿಂದನೇ ಆಗೋದಲ್ವಾ ಅಂತ ಪೂರ್ಣಿ ಅವರು ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ನಾನ್ ಹೇಳ್ತಿರೋದು ಹಾಗಲ್ಲ ಅತ್ತಿಗೆ, ಭಾರ್ಗವಿ ಹಾಡಿ ಮಾಡಿದ ತಕ್ಷಣ ನಮ್ಗೆ ಅಷ್ಟೊಂದು ದುಡ್ಡು ಸಿಗುತ್ತಾ? 10-20 ಸಾವಿರ ಸಿಗುತ್ತೆ, ಅದರಿಂದ ಏನಾಗುತ್ತೆ ಅತ್ತಿಗೆ? ಈಗ ನಮ್ಗೆ ಬೇಕಾಗಿರೋದು 5 ಲಕ್ಷ ಅಣ್ಣನ್ ಟ್ರೀಟ್ಮೆಂಟ್ ಗೆ ಅಂತ ಕಲ್ಪನಾ ಹೇಳಿದಾಗ ಡಾಕ್ಟರ್ಗೆ ಏನ್ ಕಲ್ಪನಾ ಬರೀ ಲಕ್ಷದಲ್ಲೇ ಮಾತಾಡ್ತಾರೆ, ಆದ್ರೆ ಲಕ್ಷ ಅಂದ್ರೆ ಎಷ್ಟು ಸಣ್ಣ ಅಂತಾನೆ ನಮ್ಗೆ ಗೊತ್ತಿರೋದಿಲ್ಲ ಅಂತ ಪೂರ್ಣಿ ಅವಳು ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಹೌದು ಅತ್ತಿಗೆ, ಆದ್ರೆ ಅಣ್ಣ ಹುಷಾರಾಗೋದು ನಮ್ಗೀಗ ಮುಖ್ಯ ಅಲ್ವಾ ಅಂತ ಕಲ್ಪನೆ ಹೇಳ್ತಾರೆ. ಮುಖ್ಯನೇ, ಆದ್ರೆ ದುಡ್ಡೀಗ ನಮ್ಗೆ ಯಾರು ಕೊಡ್ತಾರೆ? 1,200 ಹೊಂದ್ಸೋದೇ ನಮ್ ಕಷ್ಟ. ಹಾಗಿರುವಾಗ ಲಕ್ಷ ಅಂದ್ರೆ ನಿಮ್ಗೆ ಯಾರು ಕೊಡ್ತಾರೆ ಕಲ್ಪನಾ ಅಂತ ಪೂರ್ಣಿ ಅವ್ರು ಹೇಳಿದಾಗ ನೀವು ಮನ್ಸ್ ಮಾಡಿದ್ರೆ ಒಬ್ರು ಕೊಡ್ತಾರತ್ತಿಗೆ ಅಂತ ಕಲ್ಪನಾ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಯಾರದು ಅಂತ ಹೇಳಿದಾಗ ಬೃಂದ ಅಂತ ಕಲ್ಪನಾ ಹೇಳ್ತಾಳೆ. ಆಗ ನಿನ್ಗೇನ್ ತಲೆ ಕೆಟ್ಟಿದೆ ಕಲ್ಪನಾ? ಅವಳು ದುಡ್ಡು ಅಂತ ಮನೇಲಿ ಇಟ್ಕೊ ಅಂತ ಕೊಟ್ಟಿರಿದಾಗ ಹಂಚ ದುಡ್ಡು ಅಂತ ಊರ್ ತುಂಬಾ ಸಾರದವಳು ಅವಳು ಸವಾಸನೆ ಬೇಡ ಅಂತ ತಾನೆ ಮನೇಲಿ ಇರೋ ದುಡ್ಡನ್ನ ಅವಳ ಮುಖದ ಮೇಲೆ ಎಷ್ಟು ಬಂದಿದ್ದು. ಹಾಗಿರುವಾಗ ಅವಳ ಹತ್ರ ಸಹಾಯ ಕೇಳೋದ ಅಂತ ಪೂರ್ಣಿ ಕೇಳಿದಾಗ ಅತ್ತಿಗೆ ಇವಾಗ ನಮ್ಗೆ ಅಣ್ಣ ಹುಷಾರಾಗೋದು ಮುಖ್ಯ. ನಿಮ್ ಕೋಪ ದುಃಖ ಎಲ್ಲ ನ್ಯಾಯವಾಗಿದೆ ಅತ್ತಿಗೆ, ಆದ್ರೆ ನಮ್ಗೆ ಈ ದಾರಿ ಬಿಟ್ರೆ ಬೇರೆ ಯಾವ ದಾರಿ ಇದೆ ಹೇಳಿ? ನಾವು ಎಲ್ಲಾದ್ರೂ ಹೋಗಿ ಕೇಳಿದ್ರೆ ಅಮ್ಮಮ್ಮ ಅಂದ್ರೆ ಒಂದ್ 5 ಸಾವಿರ ಹುಟ್ಟಿಸ್ಬಹುದು, 50 ಸಾವಿರನೇ ನಮ್ ಕೈಯಿಂದ ತರಕ್ ಆಗಲ್ಲ, ಇನ್ನು 5 ಲಕ್ಷನ ಎಲ್ಲಿಂದ ತರೋದತ್ತಿಗೆ ಅಂತ ಕಲ್ಪನೆ ಹೇಳ್ತಾರೆ. ಆಗ ಈ ಮನೆಯವ್ರು ಇರೋ ಯಾರು ನನ್ನವ್ರಲ್ಲ ಅಂತ ಹೇಳ್ಬಿಟ್ಟು ಹೋಗಿರೋಳು ಅವಳು, ಈಗ ನಾವು ಕೇಳಿದ್ರೆ ಸಹಾಯ ಮಾಡ್ತಾಳೆ ಅಂತ ಹೇಳ್ತೀಯ ಅಂತ ಪೂರ್ಣಿ ಕೇಳ್ತಾರೆ. ಕೇಳ್ ನೋಡಿದ್ರಲ್ಲಿ ತಪ್ಪೇನಿದೆ ಅತ್ತಿಗೆ? ನೀವು ಮಾತಾಡ್ಬೇಡಿ, ನಾನ್ ಮಾತಾಡ್ತೀನಿ, ಫೋನ್ ಕೊಡು ಅತ್ತಿಗೆ ಅಂತ ಹೇಳಿದಾಗ ಪೂರ್ಣಿ ಅವರು ಫೋನ್ ನ ಕಲ್ಪನಾ ಕೈ ಮೇಲೆ ಇಡ್ತಾರೆ. ಕಲ್ಪನಾ ವೃಂದನ್ ನಂಬರ್ ಗೆ ಡಯಲ್ ಮಾಡ್ತಾರೆ. ಇನ್ನೊಂದ್ ಕಡೆ ಅರ್ಜುನ್ ಭಾರ್ಗವಿ ನಿಮ್ಗೆ ಈ ಸ್ಕೂಟಿ ಅಂದ್ರೆ ಅಷ್ಟು ಇಷ್ಟನಾ ಅಂತ ಹೇಳಿದಾಗ ಕೇಳ್ತಿರಲ್ಲ, ಈ ಸ್ಕೂಟಿ ಅಂದ್ರೆ ನನಗೆ ಪಂಚ ಪ್ರಾಣ. ಅಪ್ಪ ನನಗೆ ಮೊದ್ಲು ಬಾರಿ ಈ ಸ್ಕೂಟಿನ ಕೊಡ್ಸಿದ್ದು ಅದು ಹೇಗ್ ಗೊತ್ತಾ? ಇನ್ಸ್ಟಾಲ್ಮೆಂಟ್ ಕಟ್ಟಿ ಅಪ್ಪನ ಕೈಲಿರೋ ಒಂದು ಉಂಗ್ರನು ಮಾರಿ ನನ್ಗೆ ಕೊಡ್ಸಿರೋದು. ಅಪ್ಪ ಇಷ್ಟು ಕಷ್ಟಪಟ್ಟು ಕೊಡ್ಸಿರೋದು ಅಂತ ನನಗೆ ಗೊತ್ತೇ ಇಲ್ಲ. ಈ ಸ್ಕೂಟಿನ ನಾನು ಮನೆ ಮುಂದೆ ತಂದಿಟ್ಟಾಗ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ? ಈ ಸ್ಕೂಟಿ ನನಗೆ ಅಪ್ಪನೇ ಬಿಡೋದಕ್ಕೆ ಹೇಳ್ಕೊಟ್ಟಿದ್ದು. ನಂತರ ನಾನು ಕಲ್ತು ಅಪ್ಪ ಅಮ್ಮನ್ನ ಮೊದಲು ಬಾರಿ ಸ್ಕೂಟಿ ಮೇಲೆ ಕರ್ಕೊಂಡು ಹೋಗ್ತಿದ್ರೆ ಏನೋ ದೊಡ್ಡದಾಗಿ ನನಗೆ ಪುಷ್ಪಕ ವಿಮಾನದಲ್ಲೇ ಕರ್ಕೊಂಡು ಹೋಗ್ತಿದೀನಿ ಅನಿಸ್ತಿತ್ತೆ. ಅಷ್ಟು ಅಟ್ಯಾಚ್ಮೆಂಟ್ ಈ ಸ್ಕೂಟಿ ಮೇಲೆ. ನೋಡಿ, ನೀವು ಸ್ಕೂಟಿ ವಿಚಾರ ಕೇಳಿದ ತಕ್ಷಣ ನಾನು ಅದ್ರ ಬಗ್ಗೆನೇ ಮಾತಾಡ್ತಾನೆ ಇದ್ಬಿಟ್ಟೆ ಅಂತ ಭಾರ್ಗವಿ ಹೇಳಿದಾಗ ಫಸ್ಟ್ ಗಾಡಿ ಅಂದ್ರೆ ಅಷ್ಟು ಸೆಂಟಿಮೆಂಟ್ ಅಲ್ವಾ, ಎಲ್ರಿಗೂ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ಅಂತ ಅರ್ಜುನ್ ಹೇಳ್ತಾನೆ. ನಂತರ ಗ್ಯಾರೇಜ್ ಅದೇ ಗಾಡಿ ಗಡ್ಡೆ ಬಿಟ್ಕೊಂಡಿರ್ತಾನಲ್ಲ ಅವನು ಹೇಳ್ತಾನೆ, ಹೌದು ಬೇಟಿ, ರವೀಂದ್ರ ಅವರು ಎಷ್ಟು ಕಷ್ಟಪಟ್ಟು ಈ ಗಾಡಿನ ನಿನಗೆ ಕೊಡ್ಸಿದ್ರು ಅಂತ ನನಗೆ ಸ್ವಂತಾಗೆ ಗೊತ್ತೈತೆ. ನೀನೇನು ಯೋಚನೆ ಮಾಡ್ಬೇಡ, ಇದನ್ನ ಯಾರು ತಗೊಂತಾರೋ ಅವ್ರ ಹತ್ರ ನಾನು ಮಾತಾಡ್ತೀನಿ, ನೀನು ಫಿಕರ್ಗೆ ಮಾಡ್ಬೇಡ, ಎಲ್ಲರೂ ಸರಿ ಹೋಗುತ್ತೆ ಅಂತ ಹೇಳಿದಾಗ ಸರಿ ಚಾಚಾ, ಆದಷ್ಟು ಬೇಗ ಈ ಗಾಡಿನ ಮಾರಿ ನನಗೆ ದುಡ್ಡಿನ ವ್ಯವಸ್ಥೆ ಮಾಡಿ, ಹಾಗೆ ಈ ವಿಷಯನ ಅಪ್ಪಂಗೆ ಹೇಳಕ್ ಹೋಗ್ಬೇಡಿ, ಟೈಮ್ ಸಿಕ್ಕಾಗ ಒಳ್ಳೆ ಸಮಯ ನೋಡ್ಕೊಂಡು ನಾನೇ ಅಪ್ಪಂಗೆ ಹೇಳ್ತೀನಿ, ಸರಿ ಪಾರ್ಥ ಬರ್ತೀನಿ ಅಂತ ಹೇಳ್ಬಿಟ್ಟು ಭಾರ್ಗವಿ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಅರ್ಜುನ್ ಆ ಚಾಚಾ ಹತ್ರ ಬಂದ್ಬಿಟ್ಟು, ಬಾಯ್ ನಿಮ್ಮ ಹತ್ರ UPI ID ಏನಾದ್ರು ಇದೆಯಾ? ನಾನ್ ನಿಮ್ಗೆ 40 ಸಾವಿರ ಕೊಟ್ಬಿಡ್ತೀನಿ, ಅದನ್ನ ನೀವು ಭಾರ್ಗವಿಗೆ ಕೊಟ್ಬಿಡಿ ಅಂತ ಹೇಳಿದಾಗ ನೀನೇ ಡೈರೆಕ್ಟ್ ಆಗಿ ಭಾರ್ಗವಿಗೆ ಕೊಡ್ಬಹುದಲ್ವಾ ಅಂತ ಆ ಚಾಚಾ ಕೇಳ್ತಾರೆ. ಆಗ ನಾನ್ ಕೊಡ್ಬಹುದು, ಆದ್ರೆ ಅವರು ತುಂಬಾನೇ ಸ್ವಾಭಿಮಾನಿ, ಆ ಸ್ವಾಭಿಮಾನನೇ ನನ್ಗೂ ತುಂಬಾ ಇಷ್ಟ ಅಂತ ಅರ್ಜುನ್ ಹೇಳಿದಾಗ ಹೌದಾ ಸರಿ ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಕ್ಯಾನ್ ನ ತೋರಿಸ್ತಾರೆ ಚಾಚಾ. ಆಗ 40 ಸಾವಿರನ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಇದನ್ನ ಅವಳಿಗೆ ಕೊಟ್ಬಿಡಿ ಅಂತ ಅರ್ಜುನ್ ಹೇಳಿದಾಗ ಸರಿ ಓಕೆ ಅಂತ ಬಾಯಿ ಹೇಳ್ತಾರೆ. ನಂತರ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಾನ್ ಬರ್ತೀನಿ ಅಂತ ಹೇಳಿದಾಗ ಥ್ಯಾಂಕ್ ಯುಗೆ ನಾನ್ ನಿಮ್ಗೆ ಹೇಳ್ಬೇಕು, ಯಾಕಂದ್ರೆ ನಮ್ಮ ಭಾರ್ಗವಿಗೆ ನಿಮ್ಮಂತ ಒಳ್ಳೆ ಹುಡುಗ ಸಿಕ್ಕಿದಾರಲ್ವಾ ಅದಕ್ಕೆ ಅಂತ ಹೇಳಿದಾಗ ಸರಿ ನಾನ್ ಬರ್ತೀನಿ ಅಂತ ಅರ್ಜುನ್ ನಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಬೃಂದ ಫೋನ್ ನ ರಿಸೀವ್ ಮಾಡ್ಬಿಟ್ಟು, ಅಮ್ಮ ದುಡ್ಡನ್ನ ಮುಖದ ಮೇಲೆ ಎಸ್ಬಿಟ್ಟು ಹೋದಿಯಲ್ಲ, ನನ್ ಮಾನ ಮರದಿ ತೆಗೆದ್ಮೇಲೆ ಇನ್ಯಾಕಮ್ಮ ಪದೇ ನನಗ್ ಫೋನ್ ಮಾಡ್ತೀಯಾ ಅಂತ ಬೃಂದ ಕೇಳ್ತಾಳೆ. ಬೃಂದ ನಾನು ಕಲ್ಪನಾ ಅಂತ ಕಲ್ಪನಾ ಹೇಳಿದಾಗ ಹೋ ನೀವ್ ಯಾಕೆ ನನಗ್ ಫೋನ್ ಮಾಡಿದೀರಾ ಅಂತ ಬೃಂದ ಕೇಳ್ತಾಳೆ. ಬೃಂದ ಇನ್ನೊಂದ್ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ ಅಂತ ಹೇಳಿದಾಗ ನನ್ಗೆಲ್ಲ ಗೊತ್ತಿದೆ, ನೀವ್ ಯಾಕೆ ಫೋನ್ ಮಾಡಿದ್ದು ಅಂತ ಹೇಳಿ ಅಂತ ಬೃಂದ ಹೇಳ್ತಾಳೆ. ಬೃಂದ ಅಣ್ಣನ್ ತಲೆಗೆ ತುಂಬಾನೇ ಬಲವಾಗಿ ಪೆಟ್ಟು ಬಿದ್ದಿದೆ ಕಣೆ, ಒಂದೇ ಕಡೆ ಕುತ್ಕೊಂಡೇ ಇರ್ತಾರೆ, ಊಟ ಸಹ ಮಾಡಲ್ಲ, ಮೂಲೆ ಆಗ್ಬಿಟ್ಟಿದ್ದಾರೆ ಅಂತ ಕಲ್ಪನೆ ಹೇಳಿದಾಗ ಮುಂಚೆಯಿಂದ ಏನ್ ಗನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಮುಂಚೆಯಿಂದನೂ ಅವರು ಹಾಗೇನೆ ಕೂತಿದ್ದು ತಾನೆ, ಯಾರಿಗೂ ಏನು ಮಾಡಿಲ್ಲ ಆಗ್ಲೂ ಇಲ್ಲ ಅವರಿಗೆ ಅಂತ ಬೃಂದ ಹೇಳ್ಬಿಟ್ಟು ನಂತರ ವಿಷಯಕ್ಕೆ ಬನ್ನಿ ಅಂತ ಹೇಳ್ತಾಳೆ. ಅದು ಅಣ್ಣನ್ ಟ್ರೀಟ್ಮೆಂಟ್ ಗೆ 5 ಲಕ್ಷ ಖರ್ಚಾಗುತ್ತೆ ಅಂತ ಕಲ್ಪನೆ ಹೇಳಿದಾಗ ಮಾಡ್ಸಿ ನನ್ಗೆ ಯಾಕೆ ಹೇಳ್ತಾ ಇದ್ದೆ ಅಂತ ಬೃಂದ ಹೇಳ್ತಾಳೆ. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ಬೇಕು ಬೃಂದ, ಅದಕ್ಕೆ ನೀನೇನಾದ್ರೂ ಅಂತ ಕಲ್ಪನೆ ಕೇಳಿದಾಗ ಈ ಕಡೆ ಬೃಂದದ ಮುಖದಲ್ಲಿ ನಗು ಇರುತ್ತೆ. ಅವತ್ತು ಫೋನ್ ಮಾಡ್ತಿದ್ದವ್ರು ಇವತ್ತು ನನಗೆ ಫೋನ್ ಮಾಡ್ದಾಗಲೇ ಡೌಟ್ ಬಂತು, ಅವತ್ತು ನಾನ್ ಕೊಟ್ಟಿರೋ ದುಡ್ಡನ್ನ ಬೇಡ ಅಂತ ಎಷ್ಟು ಹೋದ್ರಲ್ಲ ನಿಮ್ಮ ಅತ್ತಿಗೆ, ಅವ್ರನ್ನೇ ಕೇಳ್ಬೇಕಿತ್ತು ಏನಾದ್ರೂ ಮಾಡ್ಸಿ ಅಂತ, ಇವಾಗ ಯಾವ ಮುಖ ಇಟ್ಕೊಂಡು ನನ್ನ ಹತ್ರ ದುಡ್ಡು ಕೇಳ್ತಾ ಇದೀಯ ಅಂತ ಬೃಂದ ಕೇಳಿದಾಗ ತಪ್ಪಾಯ್ತಮ್ಮ, ತಪ್ಪಾಯ್ತು, ಇಲ್ಲಿ ಪರಿಸ್ಥಿತಿ ತುಂಬಾನೇ ಕೆಟ್ಟದಾಗಿದೆಯಮ್ಮ, ಅಣ್ಣನ್ ಪ್ರಾಣ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ನಂತರ ಅವರಿಗೆ ಹುಷಾರಾದ್ರೆ ಸಾಕಾಗ್ಬಿಟ್ಟಿದೆ ಬೃಂದ, ನೋಡಮ್ಮ ನಿನ್ನನ್ ಬಿಟ್ಟು ಬೇರೆ ಯಾರ ಹತ್ರನು ಕೇಳೋದಕ್ಕೆ ನಮ್ಗೆ ತೋರಿಸ್ತಿಲ್ಲ,
ಅದಕ್ಕೆ ಫೋನ್ ಮಾಡಿದ್ನಮ್ಮ ಅಂತ ಕಲ್ಪನಾ ಹೇಳಿದಾಗ ಈ ಕಡೆ ಭಾರ್ಗವಿ ಬೃಂದ ನಕ್ಕು ಬಿಟ್ಟು ಇದಾಳಲ್ಲ ನಿಮ್ಮ ಮನೆಯ ಭಾರ್ಗವಿ LLB ಕೇಳಿ ಅವಳನ್ನೇ ಕೇಸ್ ಗೆದ್ದು ಕಂತೆ ದುಡ್ಡು ತರ್ತಾಳೆ, ಅಲ್ಲಿವರೆಗೂ ಬಾಯ್ ಬಿಟ್ಕೊಂಡು ಕಾಯ್ತಾ ಇರಿ ಅಂತ ಬೃಂದ ಹೇಳಿದಾಗ ಈ ಕಡೆ ಬೃಂದ ಹಾಗನ್ಬೇಡ, ನಿನ್ಗೆ ಕೈ ಮುಗ್ದು ಬೇಡ್ಕೊಂತೀನಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡ, ಇದ್ ಒಂದ್ಸರಿ ಸಹಾಯ ಮಾಡೆ, ನಿನ್ ಋಣನ ಸಾಯೋ ತನಕ ಮರೆಯಲ್ಲ ಅಂತ ಕಲ್ಪನೆ ಹೇಳ್ತಾಳೆ. ಆಗ ಈಗ್ಲಾದ್ರೂ ಗೊತ್ತಾಯ್ತಾ ಕಷ್ಟಕ್ಕಾಗೋದು ಯಾವ ಮಗಳು ಅಂತ. ಮತ್ತೆ ನೀವು ಕೇಳಿದ ತಕ್ಷಣ ದುಡ್ಡು ಕೊಡೋಕೆ ನಾನೇನು ದುಡ್ಡಿನ ಮರ ನಟ್ಟಿಲ್ಲ ಕಲ್ಪನತ್ತೆ, ನಾನು ಮಾವನ ಹತ್ರ ಕೇಳ್ತೀನಿ, ಅವ್ರು ಏನ್ ಹೇಳ್ತಾರೋ ನೋಡೋಣ ಅಂತ ಹೇಳ್ಬಿಟ್ಟು ಬೃಂದ ಫೋನ್ ನ ಕಟ್ ಮಾಡ್ತಾಳೆ. ಈ ಕಡೆ ಫೋನ್ ನ ಕೈಯಲ್ಲಿ ಒತ್ತಿ ಇಟ್ಕೊಂಡು ಕಲ್ಪನಾ ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಇನ್ನೊಂದ್ ಕಡೆ JP ಫೋಟೋ ಮುಂದೆ ನಿಂತ್ಕೊಂಡು ಅರ್ಜುನ್, ಅಲ್ಲಿ ಭಾರ್ಗವಿ ಮನೆಯವರಿಗೆ ತುಂಬಾನೇ ತೊಂದರೆ ಆಗಿದೆ ಡ್ಯಾಡ್, ಯಾರದು ನೋವಿಗೆ ನೀವು ಕಾರಣ ಆಗೋದನ್ನ ನನ್ ಕೈಯಿಂದ ಸಹಿಸ್ಕೊಳಕ್ ಆಗ್ತಿಲ್ಲ, ನನಗ್ ಗೊತ್ತಿದ್ದಾಗೆ ಇಷ್ಟು ವರ್ಷಗಳಲ್ಲಿ ನೀವ್ ಯಾವತ್ತೂ ತಪ್ಪು ನಿರ್ಧಾರನ ತಗೊಂಡಿರ್ಲಿಲ್ಲ, ನನ್ ಕಣ್ಣಲ್ಲಿ ಅಂತ ವಿಶಾಲವಾದ ವ್ಯಕ್ತಿತ್ವ ಹೊಂದಿದ್ದವ್ರು ನೀವು ಎಲ್ರು. ನಾನು LLB ಓದಾಗ ನಿನ್ ಡ್ಯಾಡ್ ಗಿಂತ ನೀನು ದೊಡ್ಡ ಲಾಯರ್ ಆಗ್ತೀರಾ ಅಂತ ಹೇಳ್ತಿದ್ರು, ಅದಕ್ಕೆ ಲಾಯರೇ ಆಗಿಲ್ಲ ಡ್ಯಾಡ್, ಯಾಕೆ ಗೊತ್ತಾ, ನಿಮ್ಗಿಂತ ನಾನು ದೊಡ್ಡ ಲಾಯರ್ ಆಗಿ ಬೆಳೆಯೋದು ನನ್ಗೆ ಇಷ್ಟ ಇರ್ಲಿಲ್ಲ, ಅಷ್ಟು ಎತ್ತರದಲ್ಲಿ ಇಟ್ಟಿದ್ದೀನಿ ಡ್ಯಾಡ್, ನಾನ್ ನಿಮ್ಮನ್ನೇ ದೇವ್ರು ಅಂತ ಅನ್ಕೊಂಡು ನೀವು ತೋರಿಸಿರೋ ದಾರಿನೇ ಫಾಲೋ ಮಾಡ್ಕೊಂಡು ಬಂದಿರೋ ನನ್ಗೆ ನೀವೇ ದಾರಿ ತೋರಿಸ್ಬೇಕು, ಅದಕ್ಕೆ ನೀವು ಸರಿಯಾದ ದಾರಿಯಲ್ಲೇ ನಡಿಬೇಕು. ನೀವು ಆ ಫ್ರೆಂಡು ಶಕ್ತಿ ಪ್ರಸಾದ್ ನಂಬಿ ಈ ಕೇಸ್ ತಗೊಂಡಿದ್ದೇ ತಪ್ಪು, ಒಂದು ತಪ್ಪನ್ನ ಮುಚ್ಚಾಗೋಕೆ ಮನುಷ್ಯ ತಪ್ಪಿನ ಮೇಲೆ ತಪ್ಪು ಮಾಡ್ತಾನಂತೆ, ಭಾರ್ಗವಿಗೆ ಏನೆಲ್ಲಾ ತೊಂದರೆ ಕೊಟ್ರಿ, ಫ್ರೆಂಡ್ ಮಾತಿಗೆ ಕಟ್ಟಿ ಬಿದ್ದು ತಪ್ಪು ದಾರಿಯಲ್ಲಿ ನಡೆಯೋಕೆ ಶುರು ಮಾಡ್ಬಿಟ್ರ, ನೀವು ಬದ್ಲಾಗ್ಬಿಟ್ರ ಡ್ಯಾಡ್, ಹೌದು ನೀವು ಬದ್ಲಾಗ್ಬಿಟ್ರಿ, ಶಕ್ತಿ ಪ್ರಸಾದ್ ನ ನಂಬಿ ಈ ಕೇಸ್ ನ ತಗೊಂಡಿರೋ ನಿಮ್ಗೆ ಸೋಲನ್ನ ಎದುರಿಸೋಕಾಗದೆ ಹೀಗೆಲ್ಲ ಮಾಡ್ತಾ ಇದೀರಿ, ಆದ್ರೆ ನಾನ್ ಅದಕ್ಕೆ ಅವಕಾಶ ಕೊಡಲ್ಲ, ಆ ಶಕ್ತಿ ಅಂಕಲ್ ನಿಮ್ ದಾರಿ ತಪ್ಪಿಸ್ತಿದ್ದಾರೆ, ಅವ್ರ ಮಗ ಮಾಡಿರೋ ತಪ್ಪನ್ನ ಮುಚ್ಚಾಕ್ಸಕ್ಕೆ ನಿಮ್ ಕೈಯಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಆಗಿದ್ದಾಗೋಯ್ತು, ಇನ್ ಮುಂದೆ ತಪ್ಪು ಮಾಡೋಕೆ ನಾನ್ ಅವಕಾಶ ಕೊಡಲ್ಲ, ತಪ್ಪು ಮಾಡಿರೋ ವಿಕ್ಕಿಗೆ ಶಿಕ್ಷೆ ಆಗ್ಲೇಬೇಕು, ಮಾಯಕನಾಗಿ ಸಿಕ್ಕಾಕೊಂಡಿರೋ ಸಂಜನಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ನೀವು ಸೋಲ್ಬೇಕು, ಆಗ ಮಾತ್ರ ನಿಮ್ಗೆ ಆ ಪಾಪಿ ವಿಕ್ಕಿ ಎಂತ ನೀಚ ಅನ್ನೋದು ಅರ್ಥ ಆಗುತ್ತೆ, ನನ್ ಪ್ರಕಾರ ಇದು ನಿಮ್ಗಾಗೋ ಸೋಲಲ್ಲ ಡ್ಯಾಡ್, ನನ್ ಪ್ರಕಾರ ಇದು ನಿಮ್ಗಾಗೋ ಜ್ಞಾನೋದಯ, ಅಯ್ಯೋ ನನ್ನಿಂದ ಎಷ್ಟು ದೊಡ್ಡ ತಪ್ಪಾಗೋಯ್ತು ಅಂತ ಮುಂದೆ ಕೊರಗೋಕ್ಕಿಂತ ಈಗ ಬಚಾವ್ ಆಗೋದು ಒಳ್ಳೇದಲ್ವಾ ಡ್ಯಾಡ್ ಅಂತ ಹೀಗೆ ಮಾತಾಡ್ತಿರುವಾಗ ಅಲ್ಲಿಗೆ JP ಬಂದ್ಬಿಟ್ಟು, ಏನು ನನ್ ಫೋಟೋ ಮುಂದೆ ನಿಂತ್ಕೊಂಡು ಹಗ್ಲಗನ್ಸ್ ಕಾಣ್ತಾ ಇದೀಯಾ, ಗೊತ್ತು ಇಲ್ವಾ ನಿನ್ಗೆ, ಸ್ವಲ್ಪನೂ ಜವಾಬ್ದಾರಿ ಬಂದಿಲ್ಲ ಇಂದ ನಿನ್ಗೆ ಅಂತ JP ಹೇಳಿದಾಗ, ಇನ್ ಮುಂದೆ ನಿಮ್ ಹೆಸರನ್ನ ಉಳಿಸ್ಕೊಳ್ಳೋಕೆ ಜವಾಬ್ದಾರಿಯಿಂದ ನಡ್ಕೊಂತೀನಿ ಡ್ಯಾಡ್ ಅಂತ ಹೇಳ್ಬಿಟ್ಟು ಅರ್ಜುನ್ ಅಲ್ಲಿಂದ ಹೊರಟೋದಾಗ ಈ ಕಡೆ ಅವ್ನ್ ಏನ್ ಹೇಳ್ದ ಅನ್ನೋದೇ JPಗೆ ಅರ್ಥ ಆಗದೆ ಕಣ್ಣು ಬಾಯಿ ಬಿಟ್ಕೊಂಡು ನಿಂತ್ಕೊಂಡಿರ್ತಾನೆ. ಇನ್ನೊಂದ್ ಕಡೆ ಕಲ್ಪನಾ ರವಿಗೆ ಏನೋ ತಿನ್ನಿಸ್ತಾ ಇರುವಾಗ ಕಾಲಿಂಗ್ ಬಿಲ್ ಪ್ರೆಸ್ ಆಗುತ್ತೆ, ಅದಕ್ಕೆ ಯಾರೋ ಬಂದಂಗಾಯ್ತು ನೋಡಿ ಅಂತ ಹೇಳಿದಾಗ ಪೂರ್ಣಿ ಅವರು ಡೋರ್ ನ ಓಪನ್ ಮಾಡ್ತಾರೆ. ಪೂರ್ಣಿ ಅವರು ಡೋರ್ ಓಪನ್ ಮಾಡಿ ನೋಡಿದಾಗ ಎದುರುಗಡೆ ಇರೋದು ಶಾಕ್ ಆಗುತ್ತೆ, ಯಾಕಂದ್ರೆ ಅಲ್ಲಿಗೆ JP ಬಂದಿರ್ತಾನೆ. ಇದೇನಾ ಭಾರ್ಗವಿ ಮನೆ ಅಂತ JP ಕೇಳಿದಾಗ ಹ್ಞೂ ಅಂತ ಪೂರ್ಣಿ ಹೇಳ್ತಾರೆ. ಈ ಕೊಂಪೆಲಿ ಇಟ್ಕೊಂಡೆ ಕೊಪ್ಪು ತೋರಿಸ್ತಿದ್ದಾಳ ನಿನ್ ಮಗಳು, ನಿನ್ ಹಿರಿ ಮಗಳನ್ನ ನನ್ ಮನೆ ಸೊಸೆಯಾಗಿ ಕಳ್ಸಿದ್ದಲ್ದೆ ನಿನ್ ಕಿರಿ ಮಗಳನ್ನ ನನ್ ಮೇಲೆ ಚೂ ಬಿಟ್ಟಿದೀಯಾ, ದುಡ್ಡು ಬೇಕು ಬೇಡ ಅನ್ನೋ ನಾಟಕ ಬೇರೆ, ನೇರವಾಗಿ ಎಷ್ಟು ಬೇಕು ಅಂತ ಕೇಳಿದ್ರೆ ಬಿಸಾಕ್ ಬಿಡ್ತಿದ್ದೆ, ಅದಕ್ಕೆ ಯಾಕೆ ಈ ಪ್ಲಾನ್ ಅಂತ JP ಹೇಳಿದಾಗ, ಬೀಗ್ರೆ ನಾವ್ ಯಾವ ಪ್ಲಾನ್ ಮಾಡಿ ಅಂತ ಪೂರ್ಣಿ ಹೇಳಿದಾಗ, ಮುಚ್ಚು ಬಾಯ್, ಯಾರ್ ನಿನ್ ಬೀಗ್ರು, ಕೊಂಪೆಯಲ್ಲಿ ಕಾಲಿಟ್ಟೆ ಅಂತ ಮಾತ್ರಕ್ಕೆ ನಿಮ್ ಸ್ಥಾನ ನನ್ನ ಸ್ಥಾನ ಒಂದಾಗೋದಿಲ್ಲ, ನಾನ್ ಯಾರು, ನನ್ನ ಅಂತಸ್ತು ಏನು ಅಂತ ಗೊತ್ತಿದ್ದು ನಮ್ ಸಂಬಂಧ ಬೆಳೆಸೋ ಪ್ಲಾನ್ ಮಾಡಿದೆ ಮೊದಲನೇ ತಪ್ಪು, ನಿಮ್ಮಂತ ಬೀದಿ ನಾಯಿಗಳ ಮಗಳು ಅಂತ ಮೊದ್ಲೇ ಗೊತ್ತಿದ್ರೆ ಅವಳನ್ನು ಮನೆಗೆ ಸೇರಿಸ್ತಿರ್ಲಿಲ್ಲ, ಏನೋ ಪ್ರೀಸಿ ಮನೆಗೆ ಸೇರಿದ್ಲು ಒಪ್ಕೊಂಡೆ, ಹಾಗಂತ ನಿನ್ ಕಿರಿ ಮಗಳನ್ನು ನನ್ ಮೇಲೆ ಚೂ ಬಿಡ್ತೀಯ, ಅವಳನ್ನ ಹತ್ರ ಸೇರ್ಸ್ಕೊಂತೀನಿ ಅಂತ ಮಾತ್ರ ಕನ್ಸ್ ಕಾಣ್ಬೇಡ, 3 ಹೊತ್ತು ತಿನ್ನ ಗತಿ ಇಲ್ದಿರೋ ನಿಮ್ಗೆ ಎಷ್ಟು ಕೊಬ್ಬು, ಬೇಡ ಅಂತ ಬಿಸಾಕ್ ಹೋಗಿರೋ ದುಡ್ಡನ್ನ ಮತ್ತೆ ಬೇಕು ಅಂತ ಕೇಳ್ತಿದ್ಯಂತೆ, ಕಂಡಂಗೆ ಹುಷಾರಿಲ್ಲ ಅನ್ನೋ ನೆಪ ಬೇರೆ, ಎಲ್ಲಿ ನಿನ್ ಗಂಡ ಇಂತ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾನಲ್ಲ ಅವನ್ ದರ್ಶನನ್ನು ಹಾಗೆ ಹೋಗ್ಲಿ ಅಂತ JP ಹೇಳಿದಾಗ, ಅವರಿಗೆ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಪೂರ್ಣಿ ಸುಳ್ಳು ಹೇಳ್ತಾರೆ. ಆಗ ಒಳಗಡೆಯಿಂದ ಕಲ್ಪನಾ ಯಾರತಿಗೆ ಅಂತ ಕೇಳ್ತಾರೆ, ಮನೆ ಹೆಂಗಸರನ್ನೇ ಎಲ್ಲದಕ್ಕೂ ಮುಂದೆ ಬಿಟ್ಟು ಮಾತಾಡಿಸ್ತಿದ್ದಾನಲ್ಲ ಅವನೇನು ಜವಾಬ್ದಾರಿ ಇರೋ ಮನುಷ್ಯನೋ ಇಲ್ವೋ ಅಂತ ಸೀದಾ JP ಒಳಗಡೆ ಬಂದು ರವೀಂದ್ರ ಇರೋ ರೂಮ್ ಕಡೆಗೆ ತಿರುಗಿ ನೋಡಿದಾಗ ರವೀಂದ್ರ ಅವ್ರನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ JP. ಈ ಕಡೆ ರವೀಂದ್ರ ಅವರಿಗೆ ಏನೋ ತಿನ್ನಿಸಿ ತನ್ನ ಸೀರೆ ಸಿರಿಗಿಂದ ಬಾಯಿ ಒರೆಸಿ ಯಾರತಿಗೆ ಅಂತ ಕಲ್ಪನಾ ತಿರುಗಿ ನೋಡಿದಾಗ ಎದುರುಗಡೆ ಇರೋ JP ನ ನೋಡಿ ಅವರಿಗೆ ತುಂಬಾನೇ ಶಾಕ್ ಆಗುತ್ತೆ. ಈ ಕಡೆ JP, ಕಲ್ಪನಾ ನೀನು ಮುರಳಿ ಹೆಂಡತಿ ಕಲ್ಪನಾ ಅಲ್ವಾ, ಮುರಳಿಗೆ ಜೀವಾವಧಿ ಶಿಕ್ಷೆ ಆಗಿದೆ, ನೀನು ಈ ಮನೇಲಿ ಏನ್ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅರ್ಧ ಮುಚ್ಚಿರೋ ಡೋರ್ ನ ಸರಿಸ್ಬಿಟ್ಟು JP ನೋಡಿದಾಗ ಎದುರುಗಡೆ ರವೀಂದ್ರ ಅವರು ಕೂತಿರ್ತಾರೆ. ರವೀಂದ್ರ ಅವ್ರನ್ನ ನೋಡಿ JPಗೆ ತುಂಬಾನೇ ಶಾಕ್ ಆಗುತ್ತೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.